ಇಲ್ಲಿ ಏನ್ ಮದ್ವೆ ಮಂಟಪದ ತನಕ ಬಂದು ಗಂಡು ಬೇಡ ಅಂತಿದಾನೆ ಮದ್ವೆನ, ಅದು ಏನ್ ಕಾರಣ ನಮಗ್ ಗೊತ್ತಾಗ್ಬೇಕು. ಈ ಸಮಾಜಕ್ಕೆ ಅವನು ಏನ್ ಮೆಸೇಜ್ ಕೊಡ್ತಾ ಇದ್ದಾನೆ ಗಂಡಾದವನು, ಅವನು ಬಂದು ನಮ್ಗೆ ಹೇಳ್ಬೇಕು ಯಾಕೆ ಬೇಡ ಅಂತಿದಾನೆ. ಅವ್ರು ಇಷ್ಟ ಬಂದಂಗೆ ಮಾಡ್ಕೊಳಂಗಿದ್ರೆ ನಾ ಸಮಾಜನ ಏನಕ್ಕೆ ಕರಿಬೇಕಿತ್ತು. ಮದುವೆ ಇದೆ ನಂದು ಬನ್ನಿ ಅಂತ ಇನ್ವಿಟೇಷನ್ ಕೊಟ್ಟು ಎಲ್ಲ ಸಂಭ್ರಮಾಚರಣೆ ಮಾಡಿ ಎಲ್ಲ ಹೆಣ್ ಕಡೆಯವ್ರನ್ನೂ ಕರೆದು ಅವ್ರಿಗೂ ನೆನ್ನೆ ಬಂದಾಗಿಂದ ಮರ್ಯಾದೆ ಇಲ್ವಂತೆ, ಕೋಪದಲ್ಲೇ ಇದ್ದಂತೆ. ಅದನ್ನು ನೋಡಿ ನಾವು ಬೆಳಗ್ಗೆ ಅವ್ನ ಬಿಹೇವಿಯರ್ ನೋಡೇ ಭಯ ಆಯಿತು. ಬಟ್ ಇವಾಗ ಮಂಟಪದ ತನಕ ಬಂದು ನನಗಿಷ್ಟ ಇಲ್ಲ ಅಂತ ಹೇಳ್ತಿದ್ದಾನೆ. ದಾರೆ ಇದನ್ನ ಒಂದು ದ್ರೋಹ ಅಂತ ಹೇಳೋಕ್ಕಾಗಲ್ಲ. ಫೀಲಿಂಗ್ಸ್ ಜೊತೆ ಆಟ ಆಡಿದ್ದಾನೆ, ಇಲ್ಲಿ ಸಮಾಜದ ಜೊತೆ ಆಟ ಆಡಿದ್ದಾನೆ. ಹಿಂದೂ ಧರ್ಮದ ಮದುವೆ ಬಗ್ಗೆ ಒಂಚೂರು ಕಾಳಜಿ ಇಲ್ದಿರ ಮಾಡಿದ್ದಾನೆ. ಇದ್ರದ್ದೆಲ್ಲ ಅವನು ಬಂದು ನಮಗೆ ಒಪ್ಪಿಗೆ ಕೊಡಬೇಕು, ಇದು ಏನು ಆಗ್ತಿದೆ ಅಂತ ನಮಗೆ ಹೇಳಬೇಕು, ಸಮಾಜಕ್ಕೆ ತಿಳಿಸ್ಬೇಕು. ಯಾಕೆ ಏನಂತ ತಪ್ಪು ನಡೀತು, ಇವ್ರು ಆಡಿದ್ದ ಆಟನ ಎಲ್ಲ ಏನು. ಇವಾಗ ಒಂದು ಹೆಣ್ಣು ಅಂದರೆ ಬಾ ತಾಳಿ ಕಟ್ತೀನಿ ಅಂದರೆ ಕಟ್ಟಿಸ್ಕೋಬೇಕು, ಹೋಗು ಅಂದರೆ ಓದ್ತಾ ಇರಬೇಕಾ ಅಂತ. ಇಂಥ ತಪ್ಪು ಇನ್ನೆಲ್ಲೂ ಆಗಬಾರ್ದು. ಆ ಥರ ನಿಮಗೆ ಶಿಕ್ಷೆ ಆಗಲೇಬೇಕು. ಅವ್ನು ಬಂದು ತಪ್ಪು ಒಪ್ಕೊಳ್ಳೇಬೇಕು. ಈಗ ಹೋಗಿ ಸೇರ್ಕೊಂಡಿದ್ದಾರೆ, ಪೊಲೀಸರು ಬಂದಿದ್ದಾರೆ. ಅವ್ನು ಬಂದು ಎಲ್ಲರ ಮುಂದೆ ಕಾರಣ ಹೇಳಿ, ಹುಡುಗದು ಬಂದು ಇಲ್ಲಿ ನಾಯನಾಯಕ್ನಳ್ಳಿ ವಿಜಯಪುರದ ಹತ್ರ ವೇಣು, ಹುಡುಗಿ ಬಂದು ಹೊಸಕೋಟೆ ಹತ್ರ ಪೂಜನಗರ. ಆದರೆ ಇಲ್ಲಿ ಏನಪ್ಪ ಅಂದರೆ ಒಂದು ಸಮಾಜ ಇಲ್ಲಿದೆ. ಒಂದು ಮನೇಲಿ ನಡೆದಿದ್ರೆ ನಾವು ಕೇಳ್ತಾ ಇರಲಿಲ್ಲ. ಒಂದು ಸಮಾಜ ಇಲ್ಲಿದೆ. ಮದುವೆ ಆಗಿರೋ ಮಕ್ಕಳು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಮದುವೆ ಆಗಬೇಕಾಗಿರೋ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಬಂದಿದ್ದಾರೆ. ಅವ್ರಿಗೆ ಏನು ಮೆಸೇಜ್ ಕೊಡ್ತಾರೆ ಇವ್ರ ಗಂಡು ಮನೆಯವರು ಆ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾರೆ ಅಂತ ನಮಗೆ ಗೊತ್ತಾಗಬೇಕು. ಎಲ್ಲರನ್ನೂ ಕರೆಸ್ಬೇಕು. ಅದು ನಮ್ಗೆ ಗೊತ್ತಿಲ್ಲ ಸರ್. ಅದನ್ನೆಲ್ಲ ಡೀಟೇಲ್ಸು ಅವರು ಏನು ಮುಂದೆ ನಿಂತಿದ್ದಾರೋ ಅವ್ರು ಮಾಡಬೇಕು. ನಮ್ಮ ಹೆಸರು ಶಾರದಾ ಅಂತ.